ವಿರೋಧ ಪಕ್ಷದ ನಾಯಕರ ಬಳಿ ದಾಖಲೆ ಇದ್ರೆ ಕೊಡಲಿ, ವಿಪಕ್ಷ ನಾಯಕರ ಹತ್ರ ದಾಖಲೆ ಇದ್ರೆ ಕೊಡ್ಲಿ, ತಪ್ಪು ಯಾರೇ ಮಾಡಿದ್ರು ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಬಸನಗೌಡ ದದ್ದಲ್ ಹೇಳಿಕೆ ಕೊಟ್ಟಿದ್ದಾರೆ. ನಿಗಮದ ಹಗರಣದ ಹಣವನ್ನ ವಾಪಸ್ ತಂದೆ ತರ್ತೀವಿ, ರಾಜೀನಾಮೆ ಕೇಳಿದ್ರೆ ಕೊಡಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಬಸನಗೌಡ ದದ್ದಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಅಕ್ರಮ ಹಣ ವರ್ಗಾವಣೆಗೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೂಡ ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ಇದ್ರ ಬೆನ್ನಲ್ಲೇ ನೇರವಾಗಿ ಕೂಡ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರ ವಿರುದ್ಧ ಆರೋಪಗಳು ಕೇಳಿರುತ್ತೆ. ಇದ್ರ ಬಗ್ಗೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸೊ ದದ್ದಲ್ ಅವರೇ, ಬಹಳ ಮುಖ್ಯವಾಗಿ ನಿಮ್ಮ ವಿರುದ್ಧನೂ ಕೂಡ ಈಗ ನೇರವಾಗಿ ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇರುವಂತಹ ರಾಜೀನಾಮೆ ಕೊಡಿ ಅಂತಿದ್ದಾರೆ. ಸಹಜ, ಈಗ ಯಾಕಂದ್ರೆ ಪ್ರತಿಪಕ್ಷಗಳ ಅವ್ರ ಕರ್ತವ್ಯವನ್ನ ಅವ್ರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಯಾವುದೇ ಆಡಳಿತ ಪಕ್ಷವನ್ನ ವಿರೋಧಿಸುವ ಪಕ್ಷ ಅಂತ ಇರ್ತಾರೆ. ಹಾಗಾಗಿ ಅವರು ಮಾಡುವಂತದ್ದು ಆಪಾದನೆಗಳೇ ಇರಬಹುದು. ಬಟ್ ಆದ್ರೆ ಸತ್ಯಾಂಶಗಳನ್ನ ನಮ್ಮ ಉನ್ನತ ಸಂಸ್ಥೆಗಳು SIT ಅವರು ಸಂಸ್ಥೆಯಲ್ಲಿ ಈಗ ತನಿಖೆ ನಡೀತಾ ಇದೆ. ಒಂದು ಕಡೆ CBI ಅವರು ತನಿಖೆ ನಡೀತಾ ಇದೆ. ಯಾರು ವಿರೋಧ ಪಕ್ಷದ ನಾಯಕರುಗಳಲ್ಲಿ ದಾಖಲೆಗಳೇನಿದ್ರೆ ಅವ್ರಿಗೆ ಸಮಸ್ಯೆಗಳಿಗೆ ಕೊಟ್ಟರೆ ಅವರು ಪೂರ್ವಕವಾಗಿ ಸತ್ಯವನ್ನ ಹೊರಗೆ ತರೋದಕ್ಕೆ ಆದಷ್ಟು ಜಲ್ದಿ ಆಗ್ತದಂತ ನನ್ನ ಭಾವನೆ. ಇಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿದೆ. ಸೊ ಅಧ್ಯಕ್ಷರಾಗಿ ನಿಮ್ಗೆ ಇದ್ಯಾವುದು ಗಮನಕ್ಕೆ ಬರದೇ ಇರುವಂತದ ಪ್ರಕರಣ? ಖಂಡಿತವಾಗಿ ಗಮನಕ್ಕಿಲ್ಲ. ಹಾಗಾಗಿ ಯಾಕಂದ್ರೆ MCC ಕೋಡ್ ನೀತಿ ಸಹಿತ ಇರುವಂತಹ ಸಂದರ್ಭದಲ್ಲಿ ನಾವು ಯಾರು ಕೂಡ ರಿವ್ಯೂ ಮೀಟಿಂಗ್ ಮಾಡಕ್ಕಾಗಲ್ಲ, ಆಫೀಸ್ಗಳಿಗೂ ಕೂಡ ಹೋಗಕ್ಕಾಗಲ್ಲ. ಹಾಗಾಗಿ ಏನಾದರೂ ಇದ್ರೆ ಉನ್ನತ ಅಧಿಕಾರಿಗಳು ಅದನ್ನ ಪ್ರತಿ ತಿಂಗಳ ಸಭೆಗಳ ಮಾಡಿಸಬೇಕು, ಪ್ರತಿ ತಿಂಗಳ ಅಕೌಂಟ್ಗಳನ್ನ ಅವ್ರು ತರಿಸಬೇಕು. ಇದಾದ ನಂತರ ನಾವು ಮತ್ತೆ ಅದನ್ನ ಓದ ನಂತರ ನೀತಿ ಸಹಿತ ಮುಗಿದ ಮೇಲೆ ನಾವು ಕೂಡ ಪ್ರತಿ ತಿಂಗಳ ಸಭೆಗಳನ್ನ ಮಾಡೋದ್ ಮುಖಾಂತರ ಎಲ್ಲವನ್ನ ಅಕೌಂಟ್ಸ್ಗಳನ್ನ ನೋಡುವಂತದ್ದಾಗಬಹುದು. ಆ ರೀತಿಯಾಗಿ ಪಾತ್ರ ಇರ್ತದೆ. ಹಾಗಾಗಿ ಈಗ ಸುಮಾರು 80 ದಿವಸಗಳ ನೀತಿ ಸಹಿತ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲ ಘಟನೆಗಳು ನಡೆದಿದೆ. ಆದರೆ ಇದು ಸಾಮಾನ್ಯ ಘಟನೆ ಅಲ್ಲ. ಯಾಕಂದ್ರೆ ಇದು ಪರಿಶಿಷ್ಟ ಪಂಗಡ ಫಲಾನುಭವಿಗಳು ಮತ್ತು ಕಾಲೋನಿಗಳಿಗೆ ಹೋಗುವಂತಹ ಅನುದಾನವನ್ನ, ಯಾಕಂದ್ರೆ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿ ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ MLA ಆದರಂತರು ಇಂತಹ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತರ ರಾಜ್ಯಗಳಿಗೆ ಹೋಗಿದೆ. ಇದು ಯಾವುದೋ ಒಂದು ದೊಡ್ಡ ಜಾಲ ಇದೆ. ಖಂಡಿತವಾಗಿ ಆ ಜಾಲ ನಮ್ಮ ಏನ್ ದಕ್ಷ ಅಧಿಕಾರಿಗಳಿದ್ದಾರೆ ನಮ್ಮ SIT ಸಂಸ್ಥೆಯಲ್ಲಿ ಇರಬಹುದು, ಅವರೆಲ್ಲವನ್ನ ಹೊರಗೆ ತರ್ತಾರೆ. ಈ ತರ ಆರೋಪ ಬಂದಾಗ ಅಧ್ಯಕ್ಷ ದದ್ದಲ್ ಅವರು ನುಡ್ಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಹೆಂಗ್ ನುಡ್ಚಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಒಂದು ಕಡೆ CBI ದವ್ರದ್ದು ನಡೆದ, ಒಂದು ಕಡೆ SIT ದವ್ರದ್ದು, ಯಾರು ಕೂಡ ಇದರ ನುಡ್ಸ್ಕೊಳ್ಳೋದು ಪ್ರಶ್ನೆ ಇರೋದಿಲ್ಲ. ಎಲ್ಲವನ್ನ ಸತ್ಯದಲ್ಲಿ ಹೊರಗೆ ಬರ್ತದೆ. ಯಾರೇ ಇದ್ರು ಕೂಡ ಅವ್ರು ಕರೀತಾರೆ. ನೀವು ಕೂಡ ಸಭೆ ಮಾಡಿದ್ರಿ ಅನ್ನುವಂತ ಆರೋಪಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಅದೇ ಯಾವುದೇ ಆರೋಪ ಇರಲಿ, ನಾವು ಸಭೆಗಳಿರ್ಬೋದು, ವಾಟ್ಸಪ್ ಕಾಲ್ ಇರ್ಬೋದು, ಮತ್ತು ರೆಗ್ಯುಲರ್ ಕಾಲ್ ಇರ್ಬೋದು, ಎಲ್ಲವನ್ನ ಅದರಲ್ಲಿ ಏನ್ ಮಾತ್ರ ಎಲ್ಲವನ್ನ ಸತ್ಯ ಅದರಲ್ಲಿ ಹೊರಗೆ ಬರ್ತದೆ. ಏನ್ ಭೇಟಿ ಆಗಿದ್ರಿ ಅಂತ ಏನ್ ಹೇಳಿದ್ರೆ CM ಅವ್ರಿಗೆ? CM ಅವ್ರಿಗೆ ಏನ್ ಭೇಟಿ, ನಾರ್ಮಲ್ ಆಗಿ ಭೇಟಿ ಆಗ್ತಾ ಇರ್ತೀವಿ ನಾವು ಸಾಹೇಬ್ರಿಗೆ. ಆದ್ರೆ ಯಾವುದೇ ವಿಷಯಗಳನ್ನ ಈಗ ನಾನು ಇವತ್ತು ಪತ್ರವನ್ನ ನನ್ನ ನಿಗಮದ ಏನು ಇವತ್ತು ಇವರಿದಾರ ಕಾರ್ಯದರ್ಶಿಗಳಿದಾರ, ಪ್ರಿನ್ಸಿಪಲ್ ಸೆಕ್ರೆಟರಿ ಇದಾರೆ, ಅವ್ರಿಗೆ ಕೇಳಿಕೊಂಡು ಮತ್ತು ನಿಗಮದ MD ಇನ್ಚಾರ್ಜ್ ಯಾರಾಗಿದೆ ಅವ್ರಿಗೆ ಕೇಳಿ ದಾಖಲೆಗಳನ್ನ ತರಿಸ್ತಾ ಇದೀವಿ. ಮತ್ತೆ ಎಷ್ಟು ಅಮೌಂಟ್ ಹೋಗಿದೆ, ಮತ್ತೆ ಎಷ್ಟು ಅಮೌಂಟ್ ಬಂದಿದೆ, ಅದೆಲ್ಲವನ್ನ ದಾಖಲೆಗಳ ತಗೊಂಡ ನಂತರ ಮತ್ತೆ CM ಅವರಿಗೆ ಭೇಟಿ ಆಗ್ತೀವಿ. ಹಣ ವಾಪಸ್ ತರುವಂತ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕ್ರಮವನ್ನು ಕೈಗೊಳ್ಳಿ? ಖಂಡಿತವಾಗಿ ಒಂದೊಂದು ರೂಪಾಯಿ ಕೂಡ ಈ ಸಮಾಜಕ್ಕೆ ಸೇರುವಂತ ದುಡ್ಡು. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ 24.1% ಅನ್ನ ಯಾಕ್ಟ್ ಅನ್ನ ಇಡೀ ದೇಶದಲ್ಲಿ ಎಲ್ಲಿಲ್ಲದಂತ ಯಾಕ್ಟ್ ಅನ್ನ ಸಿದ್ದರಾಮಯ್ಯ ಸಾಹೇಬರು ತಂದು ಕೊಟ್ಟಿದ್ದಾರೆ. ಇದನ್ನ ಈ ಸಮಾಜಗಳಿಗೆ ಬಳಕೆ ಆಗಲ್ಲ ಅಂತ ಹೇಳಿ. ಆದ್ರೆ ಇದನ್ನ ಯಾವುದೇ ಕಾರಣಕ್ಕೆ ಈ ರೀತಿಯಾಗಿ ಹಿಂಗ ಪೋಲಾದದನ್ನ ಒಂದೊಂದು ರೂಪಾಯಿ ಕೂಡ ವಾಪಸ್ ಬರೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ವಾಪಸ್ ಬರಲೇಬೇಕಾಗ್ತದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟವ್ರೆ, ನಿಮ್ ರಾಜೀನಾಮೆ ಕೇಳಿದ್ರೆ ಕೊಡಕ್ ರೆಡಿ ಆಗಿದೆ? ಖಂಡಿತವಾಗಿ ಯಾವಾಗಲೂ ಸಿದ್ಧ ಇರ್ತೀವಿ. ಯಾಕಂದ್ರೆ ತಪ್ಪುದು ನಮಗೆ ಅಂತ ಒಂದು ಎಳ್ಳು ಕಾಳಷ್ಟು ಆತ್ಮಸಾಕ್ಷಿಯಾಗಿ ನಮ್ ತಪ್ಪಿಲ್ಲ ಅಂತ ನಾವು ಅಂತೀವಿ. ನಮ್ಮ ನಾಯಕರುಗಳ ಏನೇ ಕೇಳಿದಾಗನು ಯಾವುದೇ ರಾಜೀನಾಮೆ ಕೇಳಿದಾಗ ರೆಡಿ ಇರ್ತೀವಿ. CBI ತನಿಖೆ SIT ತನಿಖೆ ನಡೆಯುತ್ತೆ. ಈ ಹಂತದಲ್ಲಿ ಯಾವ ರೀತಿ ನಿಮ್ ಸಹಕಾರ ಇರುತ್ತೆ? ಹೌದು, ಸಂಪೂರ್ಣವಾಗಿ ಸಹಕಾರ. ಕಾನೂನುಗಳಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನುಗಳ ಅಡಿಯಲ್ಲಿ ನಾವು ಕೆಲಸ ಮಾಡುವಂತವ್ರು ಮತ್ತು ಸಂವಿಧಾನದ ಅಡಿಯಲ್ಲಿ ನಾವು ಗೆದ್ದು ಬಂತವ್ರು. ಅದನ್ನ ನಾವು ಪಾಲಿಸುವಂತ ಕೆಲಸ ಮಾಡ್ತೀವಿ. ಇದಿಷ್ಟು ಕೂಡ ಬಸನಗೌಡ ದದ್ದಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.